Hello students, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PWKCT ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಎಲ್ಲರೂ ತುಂಬಾ ಜನ ಸ್ಟೂಡೆಂಟ್ಸ್ ಕ್ಯೂರಿಯಸ್ ಆಗಿದ್ದಾರೆ. ಸರ್ KCT ರಿಸಲ್ಟ್ಸ್ ಯಾವಾಗ? KCT ಎಕ್ಸಾಮ್ ಅನ್ನ ನಾವು ಬರ್ದಿದ್ದೇವೆ, ಬಟ್ ಅದರ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ಸ್ಟೂಡೆಂಟ್ಸ್ ಅನ್ನ ಕನ್ಫ್ಯೂಸ್ ಆಗಿದ್ದೀರಾ. ಸೊ ಇವತ್ತಿನ ಈ ಸ್ಟ್ರಾಟಜಿ ವಿಡಿಯೋ ಅಥವಾ ಶಾರ್ಟ್ ಅಂಡ್ ಸ್ವೀಟ್ ನೋಟಿಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವಾಗ KCT ರಿಸಲ್ಟ್ಸ್ ಅನ್ನ ನೀವು ಬರ್ಬೋದು. ಬಿಕಾಸ್ KA ನವರು ದಟ್ ಇಸ್ KA ಹೆಡ್ ನವರು TV9 ನಲ್ಲಿ ನಡೆಯುವಂತದ್ದು ಎಜು ಎಕ್ಸ್ಪೋ ಅಲ್ಲಿ ಆಲ್ರೆಡಿ ಹೇಳಿದ್ದಾರೆ ಏನಂತ ಹೇಳಿ. ದಟ್ ಈಸ್ ನಿಮ್ದು ಸೆಕೆಂಡ್ ಎಕ್ಸಾಮ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅನ್ನ ಅನೌನ್ಸ್ ಆದ್ಮೇಲೆ ಕೆಲವು ದಿನಗಳು ಟೈಮ್ ಅನ್ನ ಕೊಡ್ತೀವಿ, ಲೈಕ್ ಅರೌಂಡ್ 4-5 ಡೇಸ್. ಅದಾದ್ಮೇಲೆ ನಾವು ರಿಸಲ್ಟ್ ಅನ್ನ ಅಪ್ಲೋಡ್ ಮಾಡಿ KCT ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಅವರು ಹೇಳ್ಬಿಟ್ಟಿದ್ದಾರೆ TV9 ಎಜು ಎಕ್ಸ್ಪೋ ಅಲ್ಲಿ. ಸೊ ಮೋಸ್ಟ್ ಟೆಂಟೇಟಿವ್ಲಿ ನೀವೇನಾದ್ರೂ ನೋಡಿದ್ರೆ ಮೋಸ್ಟ್ ಟೆಂಟೇಟಿವ್ಲಿ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ಸ್ ನ ಅನೌನ್ಸ್ ಆಗ್ಬೇಕು. ಆಲ್ರೆಡಿ ಎಕ್ಸಾಮ್ ಅನ್ನ ಮುಗಿದಿದೆ, ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಪೇಪರ್ ಇವ್ಯಾಲ್ಯೂಯೇಷನ್ ಆದ್ಮೇಲೆ ಇಫ್ ಯು ಸಿ ವಾಟ್ ಎವರ್ ದ ರಿಸಲ್ಟ್ಸ್ ಆರ್ ದೇರ್ ಫಾರ್ ಸೆಕೆಂಡ್ ಎಕ್ಸಾಮ್, ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಆನ್ your 18th to 20th of May. 18th to 20th of May ರಿಸಲ್ಟ್ಸ್ ಸೆಕೆಂಡ್ ಎಕ್ಸಾಮ್ ಇದೆ. ಅದಾದ್ಮೇಲೆ KCT 2026 ರಿಸಲ್ಟ್, KCT 2026 ಎಕ್ಸಾಮ್ ರಿಸಲ್ಟ್ಸ್ 27th to 29th ಮೇ ನೀವು ಎಕ್ಸೆಪ್ಟ್ ಮಾಡಬಹುದು. ಕ್ಲಿಯರ್? ದಟ್ ಈಸ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್, ಇಲ್ಲಿ ಥರ್ಡ್ ವೀಕ್ ಆಫ್ ಮೇ. ಕ್ಲಿಯರ್? ದಿಸ್ ಇಸ್ ಥರ್ಡ್ ವೀಕ್ ಆಫ್ ಮೇ ಅಲ್ಲಿ. ಫೈನ್, ಥರ್ಡ್ ವೀಕ್ ಆಫ್ ಮೇ. ಕ್ಲಿಯರ್? ಥರ್ಡ್ ವೀಕ್ ಆಫ್ ಮೇ ನಿಮ್ದು ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಅಂಡ್ ಫೋರ್ತ್ ವೀಕ್ ಆಫ್ ಮೇ, clear, fourth week of May your KCT results will be announced for sure. So I hope this you people have clear cut idea now. Along with that, ಇವಾಗ ನಿಮ್ಗೆ ಗೊತ್ತಿದೆ ಸೆಕೆಂಡ್ PUC ರಿಸಲ್ಟ್ಸ್ ಅನ್ನ ಅನೌನ್ಸ್ ಆದ್ಮೇಲೆ ನಾವು ಯಾವ ರೀತಿ ಸೆಲೆಬ್ರೇಷನ್ಸ್ ಅನ್ನ ಮಾಡಿದ್ವಿ ಅಥವಾ ಯಾವ ರೀತಿ ಸ್ಟೂಡೆಂಟ್ಸ್ ಅನ್ನ ನಮ್ಮ ಆಫೀಸಿಗೆ ಕರೆದ್ವಿ. ಫೈನ್, ಅಂಡ್ ಮಸ್ತ್ ಆಗಿ ನಾವು ಎಲ್ಲರೂ ಲಂಚ್ ಅನ್ನ ಮಾಡಿ ಕರಿಯರ್ ಗೈಡೆನ್ಸ್ ಕೂಡ ಕೊಟ್ವಿ. ಎಲ್ಲಾ ಫ್ಯಾಕಲ್ಟೀಸ್ ಕೂಡ ಇಲ್ಲಿ ಬಂದಿದ್ರ. ಸೊ ಅದೇ ರೀತಿ ಸೆಲೆಬ್ರೇಷನ್ ಅನ್ನ ನಾವು KCT ಕೂಡ ಮಾಡೋದನ್ನ ಫುಲ್ ಫ್ಲೆಜ್ ಪ್ಲಾನ್ ಅನ್ನ ಹಾಕಿದೀವಿ. ಕ್ಲಿಯರ್? ಎಲ್ಲಾ ಸ್ಟೂಡೆಂಟ್ಸ್ ಗೆ ಅದು ವಿಜಯೋತ್ಸವ ಸಪರೇಟ್, ವಿಜಯೋತ್ಸವ ಫುಲ್ ಗ್ರ್ಯಾಂಡ್ ಇವೆಂಟ್ ಆಗುತ್ತೆ. ಬಟ್ KCT ರಿಸಲ್ಟ್ಸ್ ಅನ್ನ ಬಂದ್ಮೇಲೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಗೆ ಹ್ಯಾಪಿನೆಸ್ ಇರುತ್ತೆ, ಹೌದಪ್ಪ ನನ್ನ ರಿಸಲ್ಟ್ಸ್ ಅನ್ನ ಈ ರೀತಿ ಬಂದಿದೆ. ಕೆಲವೊಂದು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿರ್ತಾರೆ, ಸರ್ ನನ್ನ ರ್ಯಾಂಕ್ ಎಷ್ಟು ಬಂದಿದೆ, ನನ್ನ ಕಾಲೇಜ್ ಯಾವ ಸಿಗ್ಬಹುದು. ಸೊ ಎಲ್ಲರಿಗೆ ಎಲ್ಲರಿಗೆ ಗೈಡೆನ್ಸ್ ಅನ್ನ ಕೊಟ್ಟಿಗೆ ನಾವು PW ಕನ್ನಡ ಟೀಮ್ ಇಲ್ಲಿ ಇದೀವಿ. ಬಟ್ ಆ ಗೈಡೆನ್ಸ್ ಅನ್ನ ನಿಮ್ಗೆ ಸಿಗ್ಬೇಕಂದ್ರೆ ಲೈಕ್ ನೀವು ನೋಡಿ ಕಮೆಂಟ್ಸ್ ಅಲ್ಲಿ ಕೇಳ್ತಿರ್ತೀರಾ, ಸರ್ ಇಷ್ಟು ರ್ಯಾಂಕ್ ಬಂದಿದೆ, ಇಷ್ಟು ಮಾರ್ಕ್ಸ್ ಬಂದಿದೆ, ರ್ಯಾಂಕ್ ಇಷ್ಟು ಬಂದಿದೆ, ಯಾವ ಕಾಲೇಜ್ ಸಿಗ್ಬಹುದು, ಯಾವ ಕಾಲೇಜಿಗೆ ಅಪ್ಲೈ ಮಾಡುವಾಗ ಯಾವ ಬ್ರಾಂಚ್ ಅನ್ನ ತಲೆಯಲ್ಲಿ ಇಟ್ಕೋಬೇಕು, ಸರ್ BMS ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಬೇಕಾ ಅಥವಾ PS ಅಲ್ಲಿ AIML ಮಾಡ್ಬೇಕಾ, ಇದೆಲ್ಲಾ ಡೌಟ್ ಗಳನ್ನ ನೀವು ಲೈವ್ ನಮ್ ಜೊತೆ ಬಂದು ಕೇಳಬಹುದು. ಫೈನ್, ಅಂದ್ರೆ ಇಲ್ಲೇ ಆಫೀಸಿಗೆ ಬಂದು ನಾವೆಲ್ಲರೂ ಓವರ್ ದಿ ಲಂಚ್ ಮಸ್ತ್ ಊಟ ಮಾಡೋನು. ಕ್ಲಿಯರ್? ಬೇರೆ 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 ಡಿಶಸ್ ಗಳು ಇರುತ್ತೆ, ಆ ರೀತಿ ಎಲ್ಲ ಲಂಚ್ ಅನ್ನ ನಿಮ್ಗೋಸ್ಕರ ಅರೇಂಜ್ ಮಾಡ್ತೀವಿ. ಬಟ್ ಎಸ್, ನೀವೇನಾದ್ರೂ ಆ ಸೆಲೆಬ್ರೇಷನ್ ಗೆ ಜಾಯಿನ್ ಆಗ್ಬೇಕಂದ್ರೆ ನೋಡಿ, ಫೈನ್. ಸೊ 2 ಮೆಥಡ್ಸ್ ಇದೆ. ಫಸ್ಟ್, ರಿಸಲ್ಟ್ ಸೆಲೆಬ್ರೇಷನ್ ಅನ್ನ ನೀವು ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾಗುತ್ತೆ. ಕ್ಲಿಯರ್? ಇವಾಗ ನಿಮ್ ರಿಸಲ್ಟ್ ಬಂತಪ್ಪ, ನೀವು ಕರೆಕ್ಟ್ ಆಗಿಲ್ಲ ಅಂದ್ರೆ ನಮ್ ಜೊತೆ ಯಾವ ರೀತಿ ಅನ್ನ ಆಗುತ್ತೆ. ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ನಿಮ್ ರಿಸಲ್ಟ್ ಸೆಲೆಬ್ರೇಷನ್ ಅನ್ನ ನಮ್ ಜೊತೆ ಮಾಡ್ಬೇಕಂದ್ರೆ ಇದೊಂದು ಫಾರ್ಮ್ ಇದೆ. ಸೊ PWKCT ಚಾನೆಲ್ ಅಲ್ಲಿ ಹೋಗ್ತೀರಾ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ ಅಲ್ಲ, ಇದು ಚಾನೆಲ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಚಾನೆಲ್ ಡಿಸ್ಕ್ರಿಪ್ಷನ್. ಕ್ಲಿಯರ್? ದಿಸ್ ಇಸ್ ಅ ಚಾನೆಲ್ ಡಿಸ್ಕ್ರಿಪ್ಷನ್. ಸೊ ಈ ಚಾನೆಲ್ ಡಿಸ್ಕ್ರಿಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಇಫ್ ಯು ಕ್ಲಿಕ್ ನೋಡಿ, ಈ ರೀತಿ 9 ಮೋರ್ ಲಿಂಕ್ಸ್ ಇದೆ ಅಲ್ಲ, ಈ ರೀತಿ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಫೈನ್, ಅಂಡರ್ಸ್ಟುಡ್ ದಿಸ್. ದಿಸ್ ಇಸ್ ದ ಫಸ್ಟ್ ಮೆಥಡ್. ಅವಾಗ ಇಲ್ಲಿ ನೀವು ನೋಡಿದ್ರೆ KCT ಫಾರ್ಮ್ ಲಿಂಕ್ಸ್ ಇದೆ ನೋಡಿ, KCT ರಿಸಲ್ಟ್ ಕಲೆಕ್ಷನ್ ಫಾರ್ಮ್ ಲಿಂಕ್ಸ್ ಇದೆ. ಸೊ ಇಲ್ಲಿಂದ ನೀವು ಇದನ್ನ ಎಕ್ಸೆಸ್ ಮಾಡಬಹುದು. ಅಂದ್ರೆ ಈ ಫಾರ್ಮ್ ಅಲ್ಲಿ ಕೆಲವೊಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೇಳಿದ್ದಾರೆ. ನಿಮ್ KCT ರಿಜಿಸ್ಟ್ರೇಷನ್ ನಂಬರ್ ಬೇಕು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಆಮೇಲೆ ರೋಲ್ ನಂಬರ್, that is of your boards roll number, ಇದೆಲ್ಲ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಅಲಾಂಗ್ ವಿತ್ ದಟ್ ಫೋಟೋಗ್ರಾಫ್ ಕೇಳಿದ್ರೆ ಫೋಟೋಗ್ರಾಫ್ ಕೂಡ ನೀವು ಅಪ್ಲೋಡ್ ಮಾಡಬೇಕು. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಸೆಕೆಂಡ್ PUC ಎಕ್ಸಾಮ್ ಮಾಡಿದ್ದಾರೆ, ಈ ಪ್ರೊಸೆಸ್ ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್, ಇಲ್ಲ ಸರ್ ನಮ್ಗೆ ಇದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಓಕೆ, ದಿಸ್ ಇಸ್ ದ QR ಕೋಡ್ ಓವರ್ ಹಿಯರ್. ಈ QR ಕೋಡ್ ಇದೆ. ಫೈನ್, ಸೊ ನೀವೇನ್ ಮಾಡಬಹುದು, ಸ್ಕ್ಯಾನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಫೈನ್, ಬೇರೆ ಡಿವೈಸ್ ಇಂದ ನೀವು ಸ್ಕ್ಯಾನ್ ಮಾಡ್ಕೋಬಹುದು ಈ QR ಕೋಡ್ ಅನ್ನ.
ಸೊ ಡೈರೆಕ್ಟ್ಲಿ QR ಕೋಡ್ ಎಲ್ಲಿಗೆ ಹೋಗುತ್ತೆ, ಫಾರ್ಮ್ಸ್. ಓಕೆ, ಗೂಗಲ್ ಫಾರ್ಮ್ಸ್. ಕ್ಲಿಯರ್? ಸೊ ನಮ್ದು ಗೂಗಲ್ ಫಾರ್ಮ್ಸ್ ಗೆ ಹೋಗುತ್ತೆ. ಕ್ಲಿಯರ್? KCET ರಿಸಲ್ಟ್ ಗೂಗಲ್ ಫಾರ್ಮ್ಸ್ ಗೆ ಹೋಗುತ್ತೆ. ಸೊ ಅಲ್ಲಿಂದ ಕೂಡ ನೀವು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೋಬಹುದು. ಕ್ಲಿಯರ್? ಅಂಡರ್ಸ್ಟುಡ್? ಸೊ ಇಫ್ ಐ ಸಮರೈಸ್ ಸ್ಟೂಡೆಂಟ್ಸ್, ನಿಮ್ದು ರಿಸಲ್ಟ್ ಏನಿದೆ ದಟ್ ಇಸ್ KCET 4th week of May ಅಲ್ಲಿ ಪಕ್ಕಾ ಬಂದೇ ಬರಬೇಕು. ಬಿಫೋರ್ May end it will come only. ಆಲ್ರೆಡಿ KE ದು ಹೆಡ್ ಆಗಿದ್ದಾರೆ, ಅವರು ಹೇಳಿದ್ದಾರೆ ಒಂದ್ಸತಿ 12th May ಆದ್ಮೇಲೆ ನಾವು ಕಂಟಿನ್ಯೂಸ್ ಅಪ್ಡೇಟ್ಸ್ ಮಾಡ್ತಾ ಹೋಗ್ತೀವಿ. ವೆರಿಫಿಕೇಶನ್ ಪ್ರೊಸೆಸ್ ಯಾವ ರೀತಿ ಆಗಬೇಕು, ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ ಬಂದು ವೆರಿಫಿಕೇಶನ್ ಅನ್ನ ಮಾಡಬೇಕು. ಸೊ ಆಲ್ ದಿಸ್ ಥಿಂಗ್ಸ್ ದೇ ಹ್ಯಾವ್ ಟೋಲ್ಡ್. ಸೊ ರೆಗ್ಯುಲರ್ ಆಗಿ 11th May 12th May ಇಂದ ನಿಮಗೆ ಅಪ್ಡೇಟ್ಸ್ ಅನ್ನ ಬರ್ತಾ ಹೋಗುತ್ತೆ. ಅದ್ರಾಗೆ ನಾವು ನಮ್ಮ ಚಾನೆಲ್ಸ್ ಅಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಐ ಹೋಪ್ ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ಯು. ಆಮೇಲೆ ನಿಮ್ದು ಏನ್ ಕ್ಯೂರಿಯಾಸಿಟಿ ಅದ ಅದಕ್ಕೊಂದು ಫುಲ್ ಸ್ಟಾಪ್ ಅನ್ನ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಟೇಕ್ ಕೇರ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್.